ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಸ್ರೇಲ್, ಇರಾನ್ ಸೇರಿದಂತೆ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಸದೃಶ ಸಂಘರ್ಷದ ಹಿನ್ನೆಲೆ ಮೊಟಕುಗೊಳಿಸಲಾಗಿದ್ದ ನಾಗರಿಕ ವಿಮಾನಯಾನ ಸೇವೆಯನ್ನು ಪುನಾರಂಭಿಸಲಾಗಿದೆ. ಆದರೆ ಮುಂದುವರಿಕೆ ಪರಿಸ್ಥಿತಿ ಸುಧಾರಣೆ ಅವಲಂಬಿಸಿದೆ. ಅಬುಧಾಬಿಯಲ್ಲಿ ಸಿಲುಕಿದ್ದ 100ಕ್ಕೂ ಅಧಿಕ ಕನ್ನಡಿಗರು ನಿನ್ನೆ ರಾತ್ರಿ 10 ಗಂಟೆಗೆ ಸುರಕ್ಷಿತವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದಿದ್ದು, ವಿಶೇಷ ವಿಮಾನದ ಮೂಲಕ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದ ಎಲ್ಲ ಕನ್ನಡಿಗರನ್ನು ಸ್ವದೇಶಕ್ಕೆ ಮರಳಿ ಕರೆತರಲು ಕೋರಿದ್ದಾರೆ. ಕೊಪ್ಪಳ ತಾಲೂಕು ಬಹದ್ದೂರ್ ಬಂಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಬಂಜಾರ ಹೋಳಿ ಉತ್ಸವದ ನಿಮಿತ್ತ ಬಂಜಾರ ಸಮುದಾಯದ ಕಲಾವಿದರು ಸಾಂಪ್ರದಾಯಿಕ ನೃತ್ಯ ಪ್ರದರ್ಶಿಸಿದರು. ಚಂದ್ರಗ್ರಹಣದ ಹಿನ್ನೆಲೆ ನಾಡಿನ ವಿವಿಧೆಡೆ ಕಾಮದೇವ ಹಾಗೂ ರತಿದೇವರ ಮೂರ್ತಿಗಳ ಸಾರ್ವಜನಿಕ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಬೆಳಗಿನ ಜಾವ ನಡೆಯಲಿದೆ. ನಾಳೆಯಿಂದ 5 ದಿನಗಳ ಕಾಲ ರಂಗಪಂಚಮಿ ಹಿನ್ನೆಲೆ ಬಣ್ಣದ ಓಕುಳಿ ಹಬ್ಬ ಆಯೋಜಿತವಾಗಿದೆ. ಧಾರವಾಡದಲ್ಲಿ ನಾಳೆ ಹಾಗೂ ಹುಬ್ಬಳ್ಳಿಯ ವಿವಿಧ ಬಡಾವಣೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಬಣ್ಣದ ಓಕುಳಿ ನಡೆಯಲಿದೆ. ಬಿರು ಬಿಸಿಲಿನ ಹಿನ್ನೆಲೆ ನೆರಳಿನಲ್ಲಿ ಪರಿಸರ ಸ್ನೇಹಿ ಬಣ್ಣಗಳೊಂದಿಗೆ ಓಕುಳಿ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು, ಹಣ್ಣಿನ ರಸ, ತಂಪು ಪಾನೀಯ ಸೇವಿಸುವಂತೆ ಹಾಗೂ ನಿರ್ಜಲೀಕರಣದಿಂದ ಬಳಲದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಚರ್ಮವಾದ್ಯಗಳ ಇತಿಹಾಸ, ಪರಂಪರೆ ಮತ್ತು ಸಂಸ್ಕೃತಿಯನ್ನು ತಿಳಿಸಲು ನಾಡಿದ್ದು 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲ್, ಕೊಪ್ಪಿಕರ್ ರಸ್ತೆ, ಸರ್ ಸಿದ್ದಪ್ಪ ಕಂಬಳಿ ರಸ್ತೆ ಮೂಲಕ ಜಗ್ಗಲಗಿ ಮೇಳ ನಡೆಯಲಿದೆ ಎಂದು ದಲಿತ ಕಾರ್ಮಿಕರ ಅಸಂಘಟಿತ ಒಕ್ಕೂಟದ ಅಧ್ಯಕ್ಷ ವಿಜಯ್ ಕರ್ರಾ ತಿಳಿಸಿದ್ದಾರೆ. ಹುಬ್ಬಳ್ಳಿ ಜಗ್ಗಲಗಿ ಸಮಿತಿ ಲಾಂಛನವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹುಬ್ಬಳ್ಳಿಯ ತಮ್ಮ ಗೃಹ ಕಚೇರಿಯಲ್ಲಿ ಬಿಡುಗಡೆ ಮಾಡಿದರು. ಪದ್ಮಭೂಷಣ ಪಂಡಿತ್ ಪುಟ್ಟರಾಜ ಗವಾಯಿಗಳ 115ನೇ ಜನ್ಮದಿನೋತ್ಸವ ಇಂದು. ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಪುಟ್ಟರಾಜ್ ಸಮ್ಮಾನ್ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಹಾಗೂ ಸಂಗೀತೋತ್ಸವ ಆಯೋಜಿಸಿದೆ. ಹೆಸರಾಂತ ಹಿಂದೂಸ್ಥಾನಿ ಶಾಸ್ತ್ರೀಯ ಪಿಟೀಲು ವಾದಕ ಪಂಡಿತ್ ಬಿಎಸ್ ಮಠ್ ಅವರಿಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪುಟ್ಟರಾಜ್ ಸಮ್ಮಾನ್ ರಾಷ್ಟ್ರೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಸಭಾ ಕಾರ್ಯಕ್ರಮದ ಬಳಿಕ ಪಂಡಿತ್ ಬಿಎಸ್ ಮಠ್, ವಿದುಷಿ ಅಕ್ಕಮಹಾದೇವಿ ಮಠ್ ಹಾಗೂ ವೀಣಾ ದಂಡಾವತಿ ಮಠ್ ಅವರಿಂದ ವಯೋಲಿನ್ ವಾದನ ಕಚೇರಿ ನಡೆಯಲಿದೆ. ಪಂಡಿತ್ ಬಿಎಸ್ ಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಇದು ನನ್ನ ಗುರುಗಳ ಆಶೀರ್ವಾದ ಅಂತೇಳಿ ನಾನು ಸ್ವೀಕಾರ ಮಾಡ್ತೇನೆ. ಮಧ್ಯಾಹ್ನ ಸಮಯ ಹಿರೇಮಠ ನಮ್ದು. ನಮ್ಮ ತಂದೆಯವರು ಸ್ವಲ್ಪ ಸಂಗೀತದ್ದು ಹಾರ್ಮೋನಿಯಂ ನುಡಿಸ್ತಿದ್ರು. ನಮ್ಮ ದೊಡ್ಡಪ್ಪರು ಚಲೋ ಕಲ್ತಿದ್ರು. ಕರ್ನಾಟಕಿನ ಅವರೆಲ್ಲ ಅಭ್ಯಾಸ ಮಾಡಿದ್ರು. ಅಲ್ಲೇ ಗುರುಗಳದ್ದು ಪಂಚಾಕ್ಷರಿ ಗವಾಳದ ಸಂಚಾರ ಸಂಗೀತ ವಿದ್ಯಾಲಯ, ಗದಿಗಪ್ಪ ಗವಾಗಳಂತೇಳಿ ಕಮತ್ಗಿ, ಅವ್ರ ಹತ್ರ ಅವರು ಹಿಂದೂಸ್ತಾನಿ ಸಂಗೀತದ್ದು ರಾಗರಾಗಿನಿ ಎಲ್ಲ ಕಲ್ಕೊಂಡು ಬಂದಿದ್ರು. ಗವಾಗಳ ಆಶ್ರಮಕ್ಕೆ ಸೇರಿಸೋಣ ಗದಿಗೆ ಕಳಿಸಿದ್ರು. ನಾನು 2 ವರ್ಷ ಇದ್ದೆ. ಗುರುಗಳು ಹೆಂಗ ಅವ್ರ ಬುದ್ಧಿ ಇರ್ತ ಅದ್ರ ತಕ್ಕ ಅವ್ರಿಗೆ ಕಲಿಸ್ತಿದ್ರು. ಹೇಳೋದಂದ್ರೆ ದೇವ್ರವರು ಎಲ್ಲರಿಗೆ ಅವ್ರು ಉದ್ಧಾರ ಮಾಡಿದ್ರು. ಜೀವನದೊಳಗ ಅವ್ರ ಶಿಷ್ಯರಾಗಿದ್ದು, ಅವ್ರ ಹತ್ರ ಕಲ್ತಿದ್ದು, ಅವ್ರ ಸೇವೆ ಮಾಡಿದ್ದು ಯಾವ ಜನ ಪುಣ್ಯ ನಮ್ದು. ಈಗ ಪ್ರಶಸ್ತಿ ಸಿಕ್ಕಿದ್ದು ಅವ್ರದ್ದು ಆಶೀರ್ವಾದ. ವನ್ಯಜೀವಿ ಉಳಿಸಿ ಭವಿಷ್ಯವನ್ನು ರಕ್ಷಿಸಿ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ವಿಶ್ವ ವನ್ಯಜೀವಿ ದಿನದ ಶುಭಾಶಯ ಕೋರಿದ್ದು, ವನ್ಯಜೀವಿಗಳು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿದ್ದು ಭವಿಷ್ಯದ ಪೀಳಿಗೆಗಾಗಿ ಹಸಿರು ಭೂಮಿಯನ್ನು ಉಳಿಸೋಣ ಎಂದಿದ್ದಾರೆ. ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು, ಆರೋಗ್ಯ, ಪರಂಪರೆ ಮತ್ತು ಜೀವನೋಪಾಯಗಳ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ಹುಲಿ ಸಂರಕ್ಷಣಾ ಯೋಜನೆ, ಪ್ರಾಜೆಕ್ಟ್ ಚೀತಾ ಹಾಗೂ ಡಾಲ್ಫಿನ್ ಸಂರಕ್ಷಣಾ ಯೋಜನೆಗಳ ಮೂಲಕ ಧ್ವನಿಸಲಾಗುತ್ತಿದೆ. ಇಂದು ವಿಶ್ವ ಶ್ರವಣ ದಿನ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಎಕ್ಸ್ ಮಾಧ್ಯಮದಲ್ಲಿ ಶಬ್ದ ಮಾಲಿನ್ಯ ಸೇರಿದಂತೆ ಹಲವು ಕಾರಣಗಳಿಂದ ಶ್ರವಣ ದೋಷ ಅನುಭವಿಸುತ್ತಿದ್ದೇವೆ. ಕಿವುಡುತನವನ್ನು ಆರಂಭದಲ್ಲೇ ಗುರುತಿಸಿ ಮುಂಜಾಗ್ರತೆ ವಹಿಸಿದರೆ ಪರಿಹಾರ ಸಾಧ್ಯ. ಈ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಮೂಡಿಸೋಣ ಎಂದು ಮನವಿ ಮಾಡಿದ್ದಾರೆ. 27 ಲಕ್ಷ ರೂಪಾಯಿ ಬಹುಮಾನದ ಐಟಿಎಫ್ W35 ದರ್ಜೆಯ ಮಹಿಳಾ ವಿಶ್ವ ಪಂದ್ಯಾವಳಿಯ ಮುಖ್ಯ ಸುತ್ತಿನ ಪಂದ್ಯಗಳಿಗೆ ತೊಗರಿನಾಡು ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಸಜ್ಜಾಗಿದೆ. ಸಿಂಗಲ್ಸ್ ವಿಭಾಗದಲ್ಲಿ 32 ಮತ್ತು ಡಬಲ್ಸ್ನಲ್ಲಿ 16 ಆಟಗಾರ್ತಿಯರು ಕಣದಲ್ಲಿದ್ದಾರೆ. ಈ ತಿಂಗಳ 8ನೇ ತಾರೀಕು ಫೈನಲ್ ಪಂದ್ಯಗಳು ನಡೆಯಲಿವೆ. ಇಲ್ಲಿ ಪ್ರಶಸ್ತಿ ಜಯಿಸುವವರು 35 WTO ರ್ಯಾಂಕಿಂಗ್ಸ್ಗೆ ಅಂಕ ಗಳಿಸಲಿದ್ದಾರೆ.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.